Hello guys, welcome back to TechEd YouTube channel. Today we are going to discuss about the subject Concepts of Mechanical Engineering 1 from the Department of Mechanical Engineering. We are going to discuss here about the most important and repeated questions from all the units. Moving on to the next topic, define least count. Least count is the smallest value that can be measured accurately by a measuring instrument. ಸೊ ನೀವು ಯಾವುದೇ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ನೋಡಿದ್ರು ಅದರಲ್ಲಿ ತುಂಬಾ ಲೀಸ್ಟ್ ಕೌಂಟ್ ತುಂಬಾ ಚಿಕ್ಕ ವ್ಯಾಲ್ಯೂ ಯಾವ್ದು ನೀವು ಮೆಜರ್ ಮಾಡ್ಬೋದು ಯಾವುದೇ ಒಂದು ಮಿಸ್ಟೇಕ್ಸ್ ಇಲ್ಲದೆ ಅಕ್ಯುರೇಟ್ ಅಂತೀವಿ. ಲಿಸ್ಟ್ ದ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್. ನಮ್ಮ ಟೈಪ್ಸ್ ಆಫ್ ಕ್ಯಾಸ್ಟ್ ಐರನ್ ಗ್ರೇ ಕ್ಯಾಸ್ಟ್ ಐರನ್, ವೈಟ್ ಕ್ಯಾಸ್ಟ್ ಐರನ್ ಅಂಡ್ ಮ್ಯಾಲ್ಯಬಲ್ ಕ್ಯಾಸ್ಟ್ ಐರನ್. ನೆಕ್ಸ್ಟ್ ಕ್ಲಾಸಿಫೈ ಸ್ಟೀಲ್ಸ್ ಬೇಸ್ಡ್ ಆನ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಕಂಟೆಂಟ್. ಸೊ ಕಾರ್ಬನ್ ಕಂಟೆಂಟ್ ಮೇಲೆ ಹೇಗೆ ಸ್ಟೀಲ್ ನ ಡಿಫ್ರೆಂಟ್ ಟೈಪ್ಸ್ ಇದೆ ಅಂತಂದ್ರೆ ಲೋ ಕಾರ್ಬನ್ ಸ್ಟೀಲ್, ಮೈಲ್ಡ್ ಸ್ಟೀಲ್, ಮೀಡಿಯಂ ಕಾರ್ಬನ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್. ಸೊ ಲೋ ಕಾರ್ಬನ್ ಸ್ಟೀಲ್ ಅಲ್ಲಿ ಆಸ್ ಇಟ್ ಈಸ್ ಕಾರ್ಬನ್ ಕಂಟೆಂಟ್ ಬಂದ್ಬಿಟ್ಟು ತುಂಬಾ ಕಮ್ಮಿ ಇರುತ್ತೆ, 0.15% ಟು 0.25% ಇರುತ್ತೆ. ಮೈಲ್ಡ್ ಸ್ಟೀಲ್ ಅಲ್ಲಿ 0.25% ಇರುತ್ತೆ. ಮೀಡಿಯಂ ಕಾರ್ಬನ್ ಸ್ಟೀಲ್ ಅಲ್ಲಿ 0.25 ಟು 0.65% ಇರುತ್ತೆ. ಹೈ ಕಾರ್ಬನ್ ಸ್ಟೀಲ್ ಅಲ್ಲಿ 0.65% ಟು 1.5% ಇರುತ್ತೆ. ನೆಕ್ಸ್ಟ್ ಸ್ಟೇಟ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ಡ್ಯೂರಾಲುಮಿನ್. ಸೊ ಡ್ಯೂರಾಲುಮಿನ್ ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ಏರ್ಕ್ರಾಫ್ಟ್ ಸ್ಟ್ರಕ್ಚರ್ಸ್ ಸಚ್ ಆಸ್ ಫ್ಯೂಸ್ಲೇಜ್ ಫ್ರೇಮ್ಸ್ ಅಂಡ್ ವಿಂಗ್ಸ್, ಆಟೋಮೊಬೈಲ್ ಕಾಂಪೋನೆಂಟ್ಸ್ ಲೈಕ್ ಇಂಜಿನ್ ಪಾರ್ಟ್ಸ್ ಅಂಡ್ ಡಿಫೈನರ್. ಫಸ್ಟ್ ಡ್ಯೂರಾಲುಮಿನ್ ಅಂದ್ರೆ ಇಟ್ ಈಸ್ ಅನ್ ಅಲ್ಯೂಮಿನಿಯಂ ಅಲಾಯ್ ವೈಡ್ಲಿ ಯೂಸ್ ಡ್ಯೂ ಟು ಇಟ್ಸ್ ಹೈ ಸ್ಟ್ರೆಂತ್ ಟು ವೇಟ್ ರೇಷಿಯೋ. ಸೊ ಸ್ಟ್ರೆಂತ್ ಟು ವೇಟ್ ರೇಷಿಯೋ ಬಂದು ತುಂಬಾ ಚೆನ್ನಾಗಿರುತ್ತೆ. ಸೊ ಅಲ್ಯೂಮಿನಿಯಂ ನೆಕ್ಸ್ಟ್ ಅಲಾಯ್ ಇದು ಅಲಾಯ್ ವರ್ಷನ್. ಡಿಫೈನ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ. It is the ability of a material to allow magnetic flux to pass through it. So magnetic permeability ಅಂತ ಅಂದ್ರೆ it is the ability of the material to allow magnetic flux. So magnetic flux ನ ಪಾಸ್ ಮಾಡುವಷ್ಟು ಎಬಿಲಿಟಿ ಯಾವುದಕ್ಕಿರುತ್ತೆ ಅದನ್ನ ನಾವು magnetic permeability ಅಂತ ಕರಿತೀವಿ. It is represented by the symbol mu. So ಈ ರೀತಿ ಬರೀತೀವಿ. Moving on to the next topic, identify the nickel alloy used in the production of impellers. So nickel alloy ಅಂತಂದ್ರೆ Inconel. Justify the selection based on properties. So ಏನ್ ಮಾಡ್ಬೇಕು, Inconel ನೀವು ಪ್ರಾಪರ್ಟೀಸ್ ಬರೀಬೇಕು. Excellent corrosion resistance, high strength at elevated temperatures, good oxidation resistance. ಈ ತರ ಸಿಂಪಲ್ ಪಾಯಿಂಟ್ಸ್ ಬರೆದ್ರು you will get the marks. Discuss why brass is preferred for plumbing pipes and fittings over pure copper or other metals. So ಕಾಪರ್ ಬದಲು ಏನಕ್ಕೆ ಬ್ರಾಸ್ ನ ಪ್ರಿಫರ್ ಮಾಡ್ತಾರೆ, ಏನಕ್ಕೆ ಅಂತ ಅಂದ್ರೆ ಇಟ್ ಈಸ್ ಅನ್ ಅಲಾಯ್ ಆಫ್ ಕಾಪರ್ ಅಂಡ್ ಜಿಂಕ್ ಇಸ್ ಪ್ರಿಫರ್ಡ್ ಓವರ್ ಪ್ಯೂರ್ ಕಾಪರ್ ಅಂಡ್ ಅದರ್ ಮೆಟಲ್ಸ್ ಬಿಕಾಸ್ ಸೊ ನೀವು ಪ್ಯೂರ್ ಕಾಪರ್ ಯೂಸ್ ಮಾಡಿದ್ರೆ ಅಲ್ಲಿ ಕರೋಷನ್ ಆಗ್ಬೋದು. ಸೊ ಅದನ್ನ ಓವರ್ಕಮ್ ಮಾಡ್ಲಿಕ್ಕೋಸ್ಕರನೇ ಬ್ರಾಸ್ ನ ಸಜೆಸ್ಟ್ ಮಾಡೋದು. ಸೊ ಏನಾಗುತ್ತೆ, ಗುಡ್ ಕರೋಷನ್ ರೆಸಿಸ್ಟೆನ್ಸ್, ಹ್ಯಾವ್ ಹೈಯರ್ ಸ್ಟ್ರೆಂತ್ ಅಂಡ್ ಹಾರ್ಡ್ನೆಸ್, ಎಕ್ಸಲೆಂಟ್ ಮೆಷಿನ್ ಅಬಿಲಿಟಿ ಕ್ಯಾರೆಕ್ಟರ್ಸ್. ಇಟ್ ಈಸ್ ಅ ಕಾಸ್ಟ್ ಎಫೆಕ್ಟಿವ್ ಕಂಪೇರ್ ಟು ಪ್ಯೂರ್ ಕಾಪರ್. ಪ್ಯೂರ್ ಕಾಪರ್ ಕಂಪೇರ್ ಮಾಡಿದ್ರೆ ಬ್ರಾಸ್ ತುಂಬಾ ಕಮ್ಮಿ ರೇಟ್ ಅಲ್ಲಿ ಸಿಗುತ್ತೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಎಕ್ಸ್ಪ್ಲೇನ್ malleability and ductility of a material. So malleability, it is the ability of a material to undergo plastic deformation under compressive stress without cracking. ಸೊ malleability ಅಂತ ಅಂದ್ರೆ ಏನಾಗುತ್ತೆ, ಸೊ ಪ್ಲಾಸ್ಟಿಕ್ ಡಿಫಾರ್ಮೇಶನ್ ಆಗುತ್ತೆ ಬಟ್ ಯಾವುದೇ ರೀತಿ ಕ್ರಾಕಿಂಗ್ಸ್ ಆಗಲ್ಲ. ಸೊ ಅದನ್ನ ನಾವು malleable ಅಂತ ಕರಿತೀವಿ. ಎಕ್ಸಾಂಪಲ್ ಗೋಲ್ಡ್ ಅಂಡ್ ಅಲ್ಯೂಮಿನಿಯಂ. ಡಕ್ಟಿಲಿಟಿ ಅಂತ ಅಂದ್ರೆ ಡಕ್ಟಿಲಿಟಿ ಇಸ್ ದ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಅಂಡರ್ಗೋ ಪ್ಲಾಸ್ಟಿಕ್ ಡಿಫಾರ್ಮೇಶನ್ ಅಂಡರ್ ಟೆನ್ಸೈಲ್ ಸ್ಟ್ರೆಸ್ ವಿತೌಟ್ ಫ್ರಾಕ್ಚರ್. ಸೊ ನೀವು ಟೆನ್ಸೈಲ್ ಸ್ಟ್ರೆಸ್ ಮೇಲೆ ಇಂದ ಎಷ್ಟು ಪ್ರೆಷರ್ ಆಗ್ತಾ ಇದ್ರು ಯಾವುದೇ ರೀತಿ ಫ್ರಾಕ್ಚರ್ ಆಗಲ್ಲ. ಇಟ್ ಅಲೋಸ್ ಎ ಮೆಟೀರಿಯಲ್ ಟು ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್. ಸೊ ನಾವು ಅದನ್ನ ಥಿನ್ ವೈರ್ಸ್ ಆಗಿ ಡ್ರಾ ಮಾಡ್ಬೋದು. ಸೊ ಅದನ್ನ ನಾವು ಎಕ್ಸಾಂಪಲ್ ಆಫ್ ಕಾಪರ್ ಅಂಡ್ ಮೈಲ್ಡ್ ಸ್ಟೀಲ್. ಸೊ ನೀವು ಎಲೆಕ್ಟ್ರಿಕ್ ವೈರ್ಸ್ ನೋಡಿರ್ಬೋದು, ಕೇಬಲ್ಸ್ ಒಳಗಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಥಿನ್ ಕೇಬಲ್ ಕಾಪರ್ ವೈರ್ಸ್ ಮಾಡಿರ್ತಾರೆ. ಸೊ ಬಿಕಾಸ್ ಆಫ್ ದ ಡಕ್ಟಿಲಿಟಿ ಪ್ರಾಪರ್ಟಿ, ಈ ಒಂದು ಪ್ರಾಪರ್ಟಿಯಿಂದ ನಾವು ಥಿನ್ ವೈರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ವಿಚ್ ಟೂ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆರ್ ಕ್ರಿಟಿಕಲ್ ಫಾರ್ ಎ ಕಟಿಂಗ್ ಟೂಲ್ ಯೂಸ್ಡ್ ಇನ್ hardened ಸ್ಟೀಲ್ at high speed. ಸೊ ಹಾರ್ಡ್ನೆಸ್ ಮತ್ತೆ ಹಾಟ್ ಹಾರ್ಡ್ನೆಸ್ enables the cutting tool to cut hard materials without excessive wear, allows the tool to retain hardness at high temperatures generated during cutting. Justification ಬಂದ್ಬಿಟ್ಟು ಡ್ಯೂರಿಂಗ್ ಹೈ ಸ್ಪೀಡ್ ಮೆಷಿನಿಂಗ್ ಆಫ್ hardened steel, ಕಟಿಂಗ್ ಟೂಲ್ ಎಕ್ಸ್ಪೀರಿಯನ್ಸ್ ಹೈ ಟೆಂಪರೇಚರ್ ಅಂಡ್ ಸಿವಿಯರ್ ಫ್ರಿಕ್ಷನ್. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಈ ಒಂದು ರೀಸನ್ ಇಂದಾನೆ we are going to use hardened steel at high speed. So high speed use ಮಾಡ್ತಾ ಇದೀವಿ ಅಂತಾನೆ you have to use the hardened steel. ನೆಕ್ಸ್ಟ್ ಡಿಫೈನ್ ಕಾಂಪೋಸಿಟ್. ಸೊ ಕಾಂಪೋಸಿಟ್ಸ್ ಅಂತ ಅಂದ್ರೆ ಏನಾಗುತ್ತೆ ಇಲ್ಲಿ,
ಒನ್ ಆರ್ ಮೋರ್ ದ್ಯಾನ್ ಟೂ ಎಲಿಮೆಂಟ್ಸ್ ಟೂ ಆರ್ ಡಿಫ್ರೆಂಟ್ ಮೆಟೀರಿಯಲ್ಸ್ ನಾವ್ ಏನ್ ಮಾಡ್ತೀವಿ ಕಂಬೈನ್ ಮಾಡ್ತೀವಿ ಟು ಗೆಟ್ ಬೆಟರ್ ಆಪ್ಷನ್ಸ್ ಆರ್ ಟು ಗೆಟ್ ಬೆಟರ್ ಪ್ರಾಪರ್ಟೀಸ್. ಸೊ ನಮ್ಗೆ ಏನಾಗುತ್ತೆ ಒಂದೊಂದ್ರಲ್ಲಿ ಒಂದೊಂದು ಪಾಸಿಟಿವ್ ಅಡ್ವಾಂಟೇಜಸ್ ಇರುತ್ತೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ನಮ್ಗೆ ಕಾಂಪೋಸಿಟ್ಸ್ ಆಗುತ್ತೆ. ಸೊ ಏನಾಗುತ್ತೆ ವಿ ಕ್ಯಾನ್ ಎನ್ಹಾನ್ಸ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಸೊ ಅದನ್ನ ನಾವು ಕಾಂಪೋಸಿಟ್ಸ್ ಅಂತ ಕರಿತೀವಿ. Composite materials are the materials made by combining two or more different materials to obtain better properties than those of the individual constituent. So individual ಏನಿರುತ್ತೆ ಅದಷ್ಟು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ವಿಲ್ ಬಿ ಗೆಟಿಂಗ್ ಬೆಟರ್ ಆಪ್ಷನ್ಸ್. ಮೆನ್ಷನ್ ಎನಿ ತ್ರೀ ಡಿಸ್ಟಿಂಕ್ಟ್ ಪ್ರಾಪರ್ಟೀಸ್ ಆಫ್ ಸೆರಾಮಿಕ್ಸ್. ಹೈ ಹಾರ್ಡ್ನೆಸ್, ಹೈ ಟೆಂಪರೇಚರ್ ರೆಸಿಸ್ಟೆನ್ಸ್, ಗುಡ್ ಎಲೆಕ್ಟ್ರಿಕಲ್ ಇನ್ಸುಲೇಷನ್. Explain how composite materials differ from other materials in engineering application. Composite materials differ from conventional materials. They offer a high strength to weight ratio, making them lightweight and strong. Properties can be tailor-made by selecting suitable matrix and reinforcement. They exhibit better corrosion and fatigue resistance compared to metals. Composites combine the advantage of two or more materials while minimizing their limitations. What is mechanism? A mechanism is a combination of rigid links connected by a kinematic pair in such a way that it transmits or transforms motion. So mechanism ಅಂತಂದ್ರೆ ಎಲ್ಲ it is a combination of rigid links. ಸೊ ಏನೇನ್ ರಿಜಿಡ್ ಲಿಂಕ್ಸ್ ಇದ್ರೆ ಎಲ್ಲ ಕಾಂಬಿನೇಷನ್ ಆಗ್ಬಿಟ್ಟು ಮೋಷನ್ ಟ್ರಾನ್ಸ್ಫಾರ್ಮ್ಸ್ ಆಗುತ್ತೆ. ಸೊ ನಾವು ಒಂದ್ ಕಡೆಯಿಂದ ಒಂದ್ ಮೋಷನ್ ಇನ್ನೊಂದು ಮೋಷನ್ ಆ ಥರದ್ದೆಲ್ಲ ಏನೇನು ಪ್ರಾಸೆಸ್ ಆಗುತ್ತೆ ಅದನ್ನ ನಾವು ಮೆಕ್ಯಾನಿಸಮ್ ಅಂತ ಕರಿತೀವಿ. Next, what is a pantograph? A pantograph is a mechanism used to reproduce an enlarged or reduced copy of a given figure while maintaining the same shape. ಸೊ ಆಕ್ಚುಲಿ ಇದನ್ನ ಮೇನ್ ಆಗಿ ಸಿವಿಲ್ ಡ್ರಾಯಿಂಗ್ಸ್ ಮಾಡ್ಬೇಕಾದ್ರೆ ಈ ಒಂದು ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತಾರೆ. ಸೊ ಏನಾಗುತ್ತೆ ಅಂತ ನಾವು ಸರ್ಟನ್ ಆಂಗಲ್ ಹತ್ರ ಏನೋ ಡ್ರಾ ಮಾಡಬೇಕು ಅನ್ನೋ ಟೈಮಲ್ಲಿ ಏನಾಗುತ್ತೆ ಈ ಪ್ಯಾಂಟೋಗ್ರಾಫ್ ಅನ್ನೋ ಒಂದು ಎಲಿಮೆಂಟ್ ನ ಯೂಸ್ ಮಾಡ್ಕೊಂಡು ಅದನ್ನ ಎನ್ಲಾರ್ಜ್ಮೆಂಟ್ ಅಲ್ಲಿ ಅದು ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ರೆಡ್ಯೂಸ್ಡ್ ಫಿಗರ್ ಆದ್ರೂ ನಾವು ಕನ್ವರ್ಟ್ ಮಾಡ್ಕೋಬಹುದು. ಬಟ್ ಆಂಗಲ್ಸ್ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಅದನ್ನ ನಾವು pantograph ಅಂತ ಕರಿತೀವಿ. Applications used in drawing machines, engraving machines, and current collectors in electric locomotives. Next, explain the mechanism used in shaping machine. So shaping machine li ಯಾವ mechanism use ಆಗುತ್ತೆ? It uses a quick return mechanism. Explanation: the cutting stroke occurs at a slower speed for effective cutting. So forward stroke ಏನಿರುತ್ತೆ ಅದು slower ನಡೀತಾ ಇರುತ್ತೆ. The return stroke occurs at high speed, reducing idle time. So ನಮ್ಗೆ ಫಾಸ್ಟ್ ಆಗಿ ವಾಪಸ್ ಬರುತ್ತೆ, ಬಟ್ ಸ್ಲೋ ಆಗಿ ಮುಂದಕ್ಕೆ ಹೋಗುತ್ತೆ. ಫಾರ್ವರ್ಡ್ ಸ್ಟ್ರೋಕ್ ವಿಲ್ ಬಿ ಸ್ಲೋ, ರಿಟರ್ನ್ ಸ್ಟ್ರೋಕ್ ವಿಲ್ ಬಿ ಫಾಸ್ಟ್. ದಿಸ್ ರಿಸಲ್ಟ್ಸ್ ಇನ್ ಹೈಯರ್ ಪ್ರೊಡಕ್ಟಿವಿಟಿ. ನೆಕ್ಸ್ಟ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮಷೀನ್ ಅಂಡ್ ಸ್ಟ್ರಕ್ಚರ್. ಸೊ ಮಷೀನ್ಗೂ ಸ್ಟ್ರಕ್ಚರ್ಗೂ ಡಿಫ್ರೆನ್ಸಸ್ ಬರೀರಿ ಅಂತಂದ್ರೆ ಇಟ್ ಟ್ರಾನ್ಸ್ಮಿಟ್ಸ್ ಅಂಡ್ ಮಾಡಿಫೈಸ್ ಮೋಷನ್. ಸೊ ಮಷೀನ್ ಅಲ್ಲಿ ಏನಾಗುತ್ತೆ ಟ್ರಾನ್ಸ್ಮಿಟ್ ಆಗುತ್ತೆ ಮತ್ತೆ ಮಾಡಿಫೈ ಆಗುತ್ತೆ. ಬಟ್ ಸ್ಟ್ರಕ್ಚರ್ ಅಲ್ಲಿ ಹಾಗಲ್ಲ, ಇಟ್ ಡಸ್ ನಾಟ್ ಟ್ರಾನ್ಸ್ಮಿಟ್ ಮೋಷನ್. ಬಟ್ ಮಷೀನ್ ಅಲ್ಲಿ ಹ್ಯಾಸ್ ಮೂವಿಂಗ್ ಪಾರ್ಟ್ಸ್. Here there has no relative motion between parts. It converts energy into useful work. It only supports load. Machine ge example lathe machine andre, structure ge example bridge. Discuss the components of a 4-bar chain mechanism and their function. So 4-bar chain mechanism andre, it has 4 turning pairs: fixed link frame, crank, coupler, ಅಥವಾ ಅದನ್ನ ಕನೆಕ್ಟಿಂಗ್ ರಾಡ್ ಅಂತ ಕರಿಬಹುದು. ನೆಕ್ಸ್ಟ್ ಫಾಲೋವರ್. So fixed link and a stationary link that supports the mechanism. Crank and rotates completely and provides input motion. Coupler or connecting rod and transmit motion from crank to follower. Follower is nothing but oscillates and delivers output motion. Next, what is creep in the context of belt drive? So creep antane, it is the small relative motion between the belt and pulley caused by elastic stretching of the belt on the tight side and contraction on the slack side during operation. ಸೊ ಅದೇನಾಗುತ್ತೆ ಕ್ರೀಪ್ ಅಂತ ಅಂದ್ರೆ ಬೆಲ್ಟ್ ಪುಲ್ಲಿ ಮೂವ್ ಆಗುವಾಗ ಎಲಾಸ್ಟಿಕ್ ಸ್ಟ್ರೆಚಿಂಗ್ ಇರುತ್ತೆ. ಹಿಂಗೆ ಹಾಕಿ ಟೈಟ್ ಮಾಡುವಾಗ ಎಲಾಸ್ಟಿಕ್ ಆಗಿ ಮತ್ತೆ ಇನ್ನೇನು ನೆಕ್ಸ್ಟ್ ಹಾಕ್ ಬಿಟ್ಟಾಗ ಫುಲ್ ಸ್ಲಾಕ್ ಆಗುತ್ತೆ, ಅಂದ್ರೆ ವಾಪಸ್ ಇಟ್ ವಿಲ್ ಬಿ ಮೂವಿಂಗ್ ಆನ್ ಟು ದ ಸೇಮ್ ಪೊಸಿಷನ್. ಸೊ ಇದನ್ನ ನಾವು ಕ್ರೀಪ್ ಅಂತ ಕರಿತೀವಿ. ಕ್ರೀಪ್ ರಿಸಲ್ಟ್ಸ್ ಇನ್ ಸ್ಲೈಟ್ ರಿಡಕ್ಷನ್ ಇನ್ ವೆಲಾಸಿಟಿ ರೇಷಿಯೋ ಆಫ್ ದ ಬೆಲ್ಟ್ ಡ್ರೈವ್. ಸೊ ಬೆಲ್ಟ್ ನೀವೆಲ್ಲೇ ಬೆಲ್ಟ್ ಪುಲ್ಲಿ ಯೂಸ್ ಮಾಡ್ಬೇಕು ನೋಡಿರ್ಬೋದು, ಒಂಚೂರು ಎಲಾಸ್ಟಿಕ್ ಆಗಿ ಹಿಂಗ್ ಹಾಕಿ ಎರಡೂ ಪುಲ್ಲಿಗೂ ಅಟ್ಯಾಚ್ ಮಾಡಿರ್ತಾರೆ. ಸೊ ಇದನ್ನ ನಾವು ಕ್ರೀಪ್ ಅಂತ ಕರಿತೀವಿ. Define velocity ratio of a belt drive. The velocity ratio of a belt drive is defined as the ratio of the speed of the driving pulley to the speed of the driven pulley. So simple ಆಗಿ ಬರೀಬಹುದು ಅಂದ್ರೆ VR is equal to speed of the driving pulley divided by speed of the driven pulley.
ಸೊ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಡ್ರೈವಿಂಗ್ ಪುಲ್ಲಿ ಟು ದ ಸ್ಪೀಡ್ ಆಫ್ ಡ್ರೈವನ್ ಪುಲ್ಲಿ. ಇಷ್ಟು ಬರೆದ್ರು ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. Moving on to the next, list the various types of belt drive. Open belt drive, cross belt drive, fast and loose pulley drive, stepper drive, compound belt drive, idler pulley drive. ಇವು ಯಾವ್ದಾದ್ರು 4 ಅಥವಾ 5 ಬರ್ತದೆ ಸಾಕು. List the types of kinematic links. Rigid link, flexible link, and fluid link. Name any two types of gear trains. So ಒಂದು ಸಿಂಪಲ್ ಗೇರ್ ಟ್ರೈನ್, ಇನ್ನೊಂದು ಕಾಂಪೌಂಡ್ ಗೇರ್ ಟ್ರೈನ್. ಸೊ ನೇಮ್ ಅಂತ ಅಂದ್ರೆ ಮೆನ್ಷನ್ ಮಾಡಿದ್ರೆ ಸಾಕು, ಬಟ್ ಎಕ್ಸ್ಪ್ಲೇನ್ ಕೇಳಿದ್ದಾರೆ ಅಂದ್ರೆ ಯು ಹ್ಯಾವ್ ಟು ರೈಟ್ ದ ಡೆಫಿನೇಷನ್. ಸೊ ಸಿಂಪಲ್ ಗೇರ್ ಟ್ರೈನ್ ಅಂದ್ರೆ ಏನು? ಎ ಸಿಂಪಲ್ ಗೇರ್ ಟ್ರೈನ್ ಕನ್ಸಿಸ್ಟ್ ಆಫ್ ಒನ್ ಗೇರ್ ಆನ್ ಈಚ್ ಶಾಫ್ಟ್. ದ ಇಂಟರ್ಮೀಡಿಯೇಟ್ ಗೇರ್ಸ್ ಕಾಲ್ಡ್ idler gears are used only to change the direction of rotation and do not affect the velocity ratio. Example, clock mechanism, small machines. Compound gear train ಅಂದ್ರೆ a compound gear train has more than one gear mounted on the same shaft. It is used when large speed reduction or increase is required in a compact space. Example, gearbox machine tool. ಸೊ ಇಲ್ಲಿ ಜಾಸ್ತಿ ಗೇರ್ಸ್ ಯೂಸ್ ಮಾಡಿದ್ರೆ ಅದನ್ನ ಕಾಂಪೌಂಡ್ ಗೇರ್ ಟ್ರೈನ್ ಅಂತೀವಿ. ತುಂಬಾ ಸಿಂಪಲ್ ಆಗಿ ಒಂದೇ ಗೇರ್ಸ್ ಇತ್ತು ಅಂತ ಅಂದ್ರೆ ಅದನ್ನ ನಾವು ಸಿಂಪಲ್ ಗೇರ್ ಟ್ರೈನ್ ಅಂತ ಕರಿತೀವಿ. Explain pressure angle with respect to gear. Pressure angle ಅಂದ್ರೆ ಏನು? The pressure angle is the angle between the line of action and the tangent to the pitch circle at the point of contact of two meeting gear teeth. A pair of spur gear transmits motion between two parallel shafts. Calculate the speed of the driven gear. ಸೊ ನಮ್ಗೆ ಇವಾಗ ಇಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಡ್ರೈವಿಂಗ್ ಗೇರ್ ಟು T1 is equal to 20 ಅಂತ ಕೊಟ್ಟಿದ್ದಾನೆ. ಸ್ಪೀಡ್ ಆಫ್ ದ ಡ್ರೈವಿಂಗ್ ಗೇರ್ N1 is equal to 1200 RPM ಕೊಟ್ಟಿದ್ದಾನೆ. T2 is equal to 40 ಕೊಟ್ಟಿದ್ದಾನೆ. ಸೊ ನಮ್ಗೆ ಇವಾಗ ಫಾರ್ಮುಲಾ ಗೊತ್ತಿದೆ. N1 divided by N2 is equal to T2 divided by T1. ಸೊ 1200 divided by N2 is equal to 40 by 20. ಸೊ ಇವಾಗ ಇದ್ದಾಗ ನಾವೇನ್ ಮಾಡ್ಬೋದು? N2 ಫೈಂಡ್ ಔಟ್ ಮಾಡ್ಬೋದು. ಏನಾಗುತ್ತೆ? N2 is equal to 1200 divided by 2 is equal to 600 RPM. ಏನಾಗುತ್ತೆ? ಸ್ಪೀಡ್ ಆಫ್ ದ ಡ್ರಿವನ್ ಗೇರ್ is equal to 600 RPM. Next, identify the type of gear drives used when shafts are parallel, shafts are perpendicular. So shafts are parallel ಆಗಿತ್ತು ಅಂತ ಅಂದ್ರೆ it will be spur gear or helical gear. When shafts are perpendicular ಅಂತ ಅಂದ್ರೆ bevel gears. Give any two examples of temporary fasteners. So temporary fasteners ಅಂತ ಅಂದ್ರೆ bolt and nuts ಮತ್ತೆ screws. ಲಿಸ್ಟ್ ಎನಿ 3 ಡಿಫೆಕ್ಟ್ಸ್ ಆಫ್ ವೆಲ್ಡಿಂಗ್. ಸೊ ವೆಲ್ಡಿಂಗ್ ಇಂದ ಆಗುವಂತ ಡಿಫೆಕ್ಟ್ಸ್ ಗಳೇನು? ಒಂದು ಪೋರೋಸಿಟಿ ಇರುತ್ತೆ. ಸೊ ಮಧ್ಯದಲ್ಲಿ ಹೋಲ್ಸ್ ಇರುತ್ತೆ, ಅದನ್ನ ನಾವು ಪೋರೋಸಿಟಿ ಅಂತ ಕರಿತೀವಿ. ಕ್ರಾಕ್ ಅಂತಂದ್ರೆ ವೆಲ್ಡ್ ಎಲ್ಲ ಆಗಿರುತ್ತೆ ಅಲ್ಲ ಮಧ್ಯದಲ್ಲಿ ಮೈನ್ಯೂಟ್ ಪಾರ್ಟಿಕಲ್ ಆಗಿ ಫ್ರಾಕ್ಚರ್ ಆಗಿರುತ್ತೆ, ಅದನ್ನ ಕ್ರಾಕ್ ಅಂತ ಕರಿತೀವಿ. ಸ್ಲಾಗ್ ಇನ್ಕ್ಲೂಷನ್, ಇಟ್ ಈಸ್ ಅನ್ ಎಂಟ್ರಾಪ್ಮೆಂಟ್ ಆಫ್ ಸ್ಲಾಗ್ ಇನ್ಸೈಡ್ ದ ವೆಲ್ಡ್ ಮೆಟಲ್. ಸೊ ವೆಲ್ಡ್ ಮೆಟಲ್ ಮೇಲೆ ವೆಲ್ಡಿಂಗ್ ತರ ಕಾಣಿಸುತ್ತೆ, ಮಧ್ಯದಲ್ಲಿ ತೂತ್ ಬಿದ್ದಿರುತ್ತೆ. ಸೊ ಅದನ್ನ ನಾವು ಸ್ಲಾಗ್ ಇನ್ಕ್ಲೂಷನ್ ಅಂತ ಕರಿತೀವಿ. ನೆಕ್ಸ್ಟ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಎಕ್ಸ್ಪ್ಲೇನ್ arc welding process. So arc welding anta andre enu? Arc welding is a welding process in which heat is generated by an electric arc between the electrode and the workpiece. So ಇಲ್ಲಿ ನೋಡಿರ್ಬೋದು, ಈ ಎಲೆಕ್ಟ್ರೋಡ್ ಮತ್ತೆ ವರ್ಕ್ ಪೀಸ್ ಮಧ್ಯೆ ನಡೆಯುವಂತ ಪ್ರೋಸೆಸ್ ನ ನಾವು ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ. ಆರ್ಕ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಅದ್ರ ಮುಖಾಂತರ ಎಲೆಕ್ಟ್ರೋಡ್ ಏನಿರುತ್ತೆ ಅದು ಮೆಲ್ಟ್ ಆಗಿ ಎರಡು ಡಿಫ್ರೆಂಟ್ ಮೆಟೀರಿಯಲ್ಸ್ ನ ಜಾಯಿಂಟ್ ಮಾಡುತ್ತೆ. ದಿಸ್ ಇಸ್ ವಾಟ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. The workpiece and electrode are connected to a power supply. ಎಲ್ಲದಕ್ಕೂ ಪವರ್ ಸಪ್ಲೈ ಯೂಸ್ ಮಾಡಿರ್ತಾರೆ. When the electrode touches the workpiece and is slightly withdrawn, an electric arc is formed. ಸೊ ಆ ಎಲೆಕ್ಟ್ರೋಡ್ ಮತ್ತೆ ವರ್ಕ್ ಪೀಸ್ ಮೆಟೀರಿಯಲ್ ಏನಿರುತ್ತೆ ಎರಡು ಟಚ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗ್ತಿದ್ದಂಗೆ ಏನಾಗುತ್ತೆ? ಸ್ಪಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಪಾರ್ಕ್ ಪ್ರೊಡ್ಯೂಸ್ ಆಗಿ ಇಮಿಡಿಯೇಟ್ ಅಲ್ಲಿಂದ ಅದು ಮೆಲ್ಟ್ ಆಗ್ಬಿಟ್ಟು ಅಲ್ಲೇ ಅದ್ರ ಜೊತೆಗೆ ಮೆಲ್ಟ್ ಆಗಿ ಅಂಟ್ಕೋತಾ ಬರುತ್ತೆ. The arc produces intense heat which melts the electrode and base metal. So ಅಲ್ಲೇ ಎರಡು ಮೆಲ್ಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. On cooling, the molten metal solidifies to form a strong weld joint. ಆಫ್ಟರ್ ಕೂಲಿಂಗ್ ಏನಾದ್ಮೇಲೆ ಮೋಲ್ಟನ್ ಮೆಟಲ್ ಏನಿರುತ್ತೆ ಅದು ಸಾಲಿಡಿಫೈ ಆಗುತ್ತೆ. It will be as known as welding. Next, identify the type of fastener used in bus bodies or rail coaches, bridges, and justify why it is preferred. So fasteners ಏನ್ ಯೂಸ್ ಮಾಡಿರ್ತಾರೆ ಅಂದ್ರೆ ರಿವೆಟ್ಸ್ ನ ಯೂಸ್ ಮಾಡಿರ್ತಾರೆ. Why? Because it provides permanent and strong joints. It can withstand vibrations and dynamic loads. It ensures uniform load distribution. It is safer and more reliable for structural applications. Hence, rivets are preferred over bolts or screws in heavy structure like bus body, rail coaches, and bridges. Moving on to the next topic, bracing. What is bracing? Bracing is a metal joining
process in which two metals are joined by melting a filler metal having a melting point above 450 degrees Celsius but below the melting point of the base metal. ಸೊ ಏನಿರುತ್ತೆ ಎರಡು ಡಿಫ್ರೆಂಟ್ ಮೆಟೀರಿಯಲ್ ಮಧ್ಯದಲ್ಲಿರುವಂತ ರಾಡ್ ಮೆಟಲ್ ಏನಿರುತ್ತೆ ಎರಡನ್ನ ಜಾಯಿನ್ ಮಾಡೋದು ಅದನ್ನ ನಾವು ಮೆಲ್ಟ್ ಮಾಡ್ಕೊಂಡು ಆಮೇಲೆ ಪೋರ್ ಮಾಡ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ನಮ್ಗೆ ಬ್ರೇಸಿಂಗ್ ಅಂತ ಕರಿತೀವಿ. ದ ಬೇಸ್ ಮೆಟಲ್ಸ್ ಡು ನಾಟ್ ಮೆಲ್ಟ್. ಸೊ ಬೇಸ್ ಮೆಟಲ್ ಏನಿರುತ್ತೆ ಮೆಲ್ಟ್ ಆಗಲ್ಲ. ಬರೀ ಕನೆಕ್ಟಿಂಗ್ ರಾಡ್ ಯಾವ್ದು ಇರುತ್ತೆ ಲೈಕ್ ಅವೆರಡನ್ನ ಜಾಯಿನ್ ಮಾಡೋದು ಅದು ಮಾತ್ರ ಮೆಲ್ಟ್ ಆಗ್ತಾ ಬರುತ್ತೆ. The molten filler flows into the joint by the capillary action. Example, joining copper pipes using brass filler. So copper pipes ಗೆ brass filler use ಮಾಡ್ಕೊಂಡು we'll be doing the brazing operation. Thank you for watching the video. All the best for your exam. Please watch and subscribe our channel. Thank you.